ಪ್ರಾಮಾಣಿಕರು ಅವರೊಳಗಿದ್ದಾರೆ. ಇದಕ್ಕೆ ಪಾಲರಾಗಿರ್ಬೋದು. ವಿಶೇಷವಾಗಿ ಈ ಹಳೆ ತಲೆಮಾರಿನವರೆಲ್ಲರೂ ಸಿದ್ದರಾಮಯ್ಯ ಜೊತೆ ತಮ್ಮನ್ನು ತಾವು ಗುರುತಿಸ್ಕೊಂಡವರಾಗಿದ್ದಾರೆ. ಈಗ ಏನಾಗ್ಬೋದು ಅಂತೇಳಿ ಅವರೆಲ್ಲ ಏನಾಗ್ಬೋದು. ಈಗಾಗಲೇ KS ಮುನಿಯಪ್ಪನವರು ತಕರಾರು ತೆಗೆದಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ತಕರಾರು ತೆಗೆದಿದ್ದಾರೆ. ಅವ್ರ ಜೊತೆಗೆ ದಿನ ಬೆಳಗಾವಿ ಕೃಷ್ಣ ಬೈರೇಗೌಡರು ಯುದ್ಧಕ್ಕಿಳಿದ್ದಾರೆ. ಇಂಥ ಒಂದು ಗೊಂದಲದ ಸಿಚುವೇಶನ್ದಲ್ಲ ನಮ್ಮ DKಶಿ ಅವರು ಸಿದ್ದರಾಮಯ್ಯರ ಅತ್ಯಂತ ಆತ್ಮೀಯರನ್ನು ಕ್ಯಾಬಿನೆಟ್ನಲ್ಲಿ ತೊಗೊಳ್ದು ಹೋದ್ರೆ ಏನಾಗ್ಬೋದು ಅಂತೇಳಿ. ಈಗಿನ ಮೌನ ಆಗ್ಬೋದು, ಅವ್ರು ನಡೀತದೆ ಅಂತೇಳಿ ಮತ್ತೇನೋ ಆಗಲಿ. ಆದರೆ ಎಷ್ಟರ ಮಟ್ಟಿಗೆ ಕೋಆಪ್ರೇಷನ್ ಬೇಕಾಯಿತು ಸಿದ್ದರಾಮಯ್ಯರಿಂದ ಸಿಗಲಿಕ್ಕಿಲ್ಲ. ಹೀಗಾಗಿ DKಶಿ ಅವ್ರಿಗೆ ಇನ್ನಷ್ಟು ತೊಂದರೆ ಆಗ್ಬೋದು ಅಂತೇಳಿ ಒಂದಿಷ್ಟು ಲೆಕ್ಕ. ಆದರೆ ಕೆಲವೊಮ್ಮೆ ಹಿಂಗೆ ಆಗ್ತದಲ್ಲ, ಅನಿವಾರ್ಯವಾಗಿ ನಮ್ಮ ಡಿಸಿಷನ್ ತೊಗೊಳ್ಳೇಬೇಕಾಗ್ತದೆ, ಬೇರೆ ಹಾದಿರೋದಿಲ್ಲ. ಯಾಕಂದರೆ ಈಗ ತನ್ನ ವ್ಯಕ್ತಿತ್ವವನ್ನು ಬೆಳೆಸಬೇಕಾದ್ರೆ DK ಶಿವಕುಮಾರ್ ಅವ್ರಿಗೆ ಮತ್ತು ತಾನು ಸಿದ್ದರಾಮಯ್ಯರಿಗಿಂತ ಏನೂ ಕಡಿಮೆ ಇಲ್ಲ, ಅವ್ರಿಗಿಂತ ಒಳ್ಳೆಯ ಆಡಳಿತ ಕೊಡಬಲ್ಲೆ ಅನ್ನೋದನ್ನು ಈ 2 ವರ್ಷದಾಗ ತೋರಿಸ್ಬೇಕಾಗ್ಯದ. ಜೊತೆಗೆ ಅದು 2022 ಗೆದ್ದ ಬರಬೇಕಾಗ್ಯದ. ಯಾಕಪ್ಪ ಅಂದ್ರೆ 2022 ಗೆದ್ದ ಮೇಲೆ ಇವ್ರು ಬಂದ ಮೇಲೆ ಇನ್ನೊಬ್ಬ ಮುಖ್ಯಮಂತ್ರಿ ಆಗೋದಲ್ಲ ಸುಲಭದ ಕೆಲಸ ಅಲ್ಲ. ಅವ್ರಿಗೂ ಸಾಕಷ್ಟು ಟಾಸ್ಕ್ ಅದ. ಇನ್ನೊಬ್ರು ಯಾರೋ ಅವರು CM ಪೋಸ್ಟಿಗೆ ಹೋರಾಟ ಮಾಡಿದರು, ತಿಕ್ಕಾಟ ಮಾಡಿದರು ಅಂದ್ಕೊಂಡಷ್ಟು ಸುಲಭಿಲ್ಲ. ಯಾಕಂದ್ರೆ ಮದ್ದ ಹೇಳಿದ್ದೀನಿ ನಿಮಗೆ, ಅಧಿಕಾರದಲ್ಲಿದ್ದವ ಯಾವಾಗಲೂ ಬಲಿಷ್ಠ ಇರ್ತಾನಂತೇಳಿ. ಇನ್ನೂ 2 ವರ್ಷದ ಆಡಳಿತದೊಳಗೆ ಸರಿಯಾಗಿ ಆಡಳಿತ ಕೊಡೋದು ಹೋದ್ರೆ, ಜನರ ಬಯಸಿದ್ದನ್ನು ನೀಡದೆ ಹೋದ್ರೆ, ಉದ್ಯೋಗ ಸೃಷ್ಟಿ ಮಾಡದೆ ಹೋದ್ರೆ, ಗ್ಯಾರಂಟಿಗಳನ್ನು ಸರಿಯಾಗಿ ಮುಟ್ಟಿಸ್ದೆ ಹೋದ್ರೆ ನಿಶ್ಚಿತವಾಗಿ DKಶಿ ಅವರಿಗೆ ತೊಂದರೆ ಆಗೋದಂತೆ ನಿಶ್ಚಿತನ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರನ್ನು ದೂರಿಟ್ಟ ಈ ಒಂದು ಮುಂದಿನ 20 ಜನರನ್ನು ಆಯ್ಕೆ ಮಾಡಿಕೊಳ್ಳೋದು DKಶಿ ಅವರು ಅಂದ್ಕೊಂಡಷ್ಟು